ನಮ್ಮಲ್ಲಿ ಕೆಲವೊಂದು ಜನರಿಗೆ ಇಂಗ್ಲಿಷ್ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲವರಿಗೆ ಅಂದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಯಾರಿಗೆ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ, ಗ್ರ್ಯಾಜುಯೇಟ್ ಎಜುಕೇಟೆಡ್ ಸ್ಟಿಲ್ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ. ಸೊ ಇವ್ರಿಗೆ ನಾರ್ಮಲ್ ಆಗಿ ಅವ್ರಿಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ. ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅದು ಅರ್ಥ ಆಗುತ್ತೆ. ಇಂಗ್ಲೀಷ್ ಮೂವೀಸ್ಗಳನ್ನ ನೋಡ್ತಾರೆ, ಇಂಗ್ಲೀಷಲ್ಲಿರೋ ಕಂಟೆಂಟ್ಸ್ಗಳನ್ನ ನೋಡ್ತಾರೆ. ಆದರೆ ಯಾವಾಗ ಮಾತಾಡಬೇಕು ಅಂತ ಬಂದಾಗ ಅಲ್ಲಿ ಒಂದು ರೀತಿಯ ಒಂದು ಒತ್ತಡಕ್ಕೆ ಸಿಲ್ಕೊಳ್ತಾರೆ. ಪದಗಳೇ ಬರಲ್ಲ ಬಾಯಿಂದ. ಒಂದು ರೀತಿ ಫ್ರಸ್ಟ್ರೇಷನ್ ಆಗುತ್ತೆ, ಹೆದರಿಕೆ ಆಗುತ್ತೆ, ಹೊಟ್ಟೆ ಒಳಗಡೆ ಏನೋ ಒಂದು ರೀತಿ ಆಗುತ್ತೆ. ಸೊ ಈ ರೀತಿಯಾದ ಒಂದು ಸಿಚುವೇಶನ್ನ ಕೆಲವರು ಫೇಸ್ ಮಾಡ್ತಾರೆ. ಅಂದರೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಆದರೆ ಮಾತಾಡಲಿಕ್ಕೆ ಆಗಲ್ಲ. ಸೊ ಈ ಒಂದು ಪ್ರಾಬ್ಲಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ತುಂಬ ಜನ ಸ್ಟೂಡೆಂಟ್ಸ್ಗಿರ್ಬೋದು, ಅವರು ಏನಂದರೆ ರೂರಲ್ ಏರಿಯಾಸಲ್ಲಿ ಇರ್ತಾರೆ, ಈವನ್ ಸಿಟಿಯಲ್ಲೂ ಇರಲ್ಲ, ರೂರಲ್ ಏರಿಯಾಸಲ್ಲಿ ಇರ್ತಾರೆ, ಎಲ್ಲಿ ಇಂಗ್ಲೀಷ್ ಯಾರೂ ಮಾತಾಡಲ್ಲ. ಇಂಥ ಒಂದು ಪ್ಲೇಸ್ನಲ್ಲಿ ಯಾವ ರೀತಿ ಅವರು ಇಂಗ್ಲೀಷನ್ನು ಕಲಿಬೋದು ಅನ್ನುವಂಥದ್ದು, ಮಾತಾಡ್ಬೋದು ಅನ್ನುವಂಥದ್ದು. ಇವಾಗ ನೀವು ನೋಡಿರ್ತೀರ, ನಿಮ್ಮ ಕೆಲವು ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಯಾವುದಾದ್ರೂ ಒಂದು ಕಂಟ್ರಿಗೆ ಹೋಗ್ತಾರೆ ಅಂದ್ಕೊಳ್ಳಿ. ಮೇ ಬಿ UK, US, ಆಸ್ಟ್ರೇಲಿಯಾ ಯಾವುದಾದ್ರೂ ಕಂಟ್ರಿಗೆ ಹೋಗ್ತಾರೆ ಅಂದ್ಕೊಳ್ಳಿ. ಮೇ ಬಿ 6 months to 1 year ನಂತರ ಅವ್ರು ಇಲ್ಲಿ ಬಂದಾಗ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ, ಅವರು ತುಂಬ ಫ್ಲುಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ಕಾನ್ಫಿಡೆಂಟ್ ಆಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈ ಒಂದು ಚೇಂಜಸ್ ಯಾವ ರೀತಿ ಆಗುತ್ತೆ, ಹೇಗೆ ಒಬ್ಬ ಇಂಗ್ಲೀಷನ್ನು ಅವರಸ್ ಯಾವುದೇ ಒಂದು ಹೊಸ ಪ್ಲೇಸ್ಗೆ ಹೋದ, ಬೇರೆ ಸ್ಟೇಟ್ಗೆ ಹೋದ ಅಂದ್ಕೊಳ್ಳಿ, ಅಲ್ಲಿ ಒಂದು ಲ್ಯಾಂಗ್ವೇಜನ್ನು ಯಾವ ರೀತಿ ಕಲಿತಾನೆ ಅಂತ. ಸೊ ಒಂದು ಏನಂದರೆ ಅಲ್ಲಿ ಒಂದು ಎನ್ವೈರ್ಮೆಂಟ್, ಅಂದರೆ ಅಲ್ಲಿ ಜಾಸ್ತಿಯಾಗಿ ಆ ಒಂದು ಲ್ಯಾಂಗ್ವೇಜ್ನ ಮಾತಾಡ್ತಾ ಇರ್ತಾರೆ, ಎಲ್ಲೋದ್ರೂ ಆ ಲ್ಯಾಂಗ್ವೇಜ್ ಮಾತಾಡುವವರೇ ಸಿಗ್ತಾರೆ. ಸೆಕೆಂಡ್ ಬಂದುಬಿಟ್ಟು ಅಲ್ಲಿ ಕಂಪಲ್ಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನೀವು ಸಪೋಸ್ ಕೇರಳಕ್ಕೆ ಹೋದರೆ, ಕೇರಳದಲ್ಲಿ ನೀವು ಮಲಯಾಳಿನೇ ಮಾತಾಡಬೇಕು. ಓಕೆ, ಸೊ ನೀವು ಅಲ್ಲಿ ಕನ್ನಡ, ತೆಲುಗು, ತಮಿಳ್ ಮಾತಾಡಿದರೆ ಮೇ ಬಿ ನಿಮ್ಗೆ ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಬರಲಿಕ್ಕಿಲ್ಲ. ಸೊ ನಿಮ್ಗೆ ಏನಾಗುತ್ತೆ, ಅಲ್ಲಿಯ ಲ್ಯಾಂಗ್ವೇಜ್ ಕಲಿಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್, ಒಂದು ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಇದು ಸೆಕೆಂಡ್ ಥಿಂಗ್. ನೆಕ್ಸ್ಟ್ ಥರ್ಡ್ ಥಿಂಗ್ ಅಂದರೆ ನಿಮಗೆ ಎಲ್ಲ ಕಡೆ ಅದೇ ಒಂದು ಲ್ಯಾಂಗ್ವೇಜಲ್ಲಿ ಏನೋ ಮಾತಾಡ್ತಾ ಇರ್ತಾರೆ. ಮೂವೀಸ್ಗಳು ಅದೇ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಬರ್ದಿರುವ ಬರವಣಿಗೆ ಎಲ್ಲ ಕಡೆ, ಬೋರ್ಡ್ ಎಲ್ಲ ಕಡೆ ಅದೇ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ನಿಮಗೆ ಆ ಒಂದು ಎನ್ವೈರ್ಮೆಂಟ್ ಸೆಟಪ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಪರ್ಸನ್ ಯಾವುದೇ ಒಂದು ಹೊಸ ಪ್ಲೇಸ್ಗೆ ಹೋದಾಗ ಮೇ ಬಿ 3 to 6 months ಒಳಗಡೆ ಅಲ್ಲಿ ಒಂದು ಲ್ಯಾಂಗ್ವೇಜನ್ನು ಕಲಿತಾನೆ. ಸೊ ಇವಾಗ ನಾವೇನು ಮಾಡಬೇಕು, ನಾವು ಕರ್ನಾಟಕದಲ್ಲಿ ಇದ್ದು ನಮ್ಮ ಒಂದು ಪ್ಲೇಸ್ನಲ್ಲಿ ಯಾವ ರೀತಿ ಇಂಗ್ಲೀಷನ್ನು ಮಾತಾಡೋದು, ನಮ್ಮ ಸುತ್ತಮುತ್ತ ಜನ ಯಾರು ಇಂಗ್ಲೀಷ್ ಮಾತಾಡಲ್ಲ, ಸೊ ಯಾವ ರೀತಿ ಇದನ್ನು ಕಲಿಬೋದು ಅನ್ನುವಂಥದ್ದು. ಸೊ ನಾವು ಸಹ ಏನು ಮಾಡಬೇಕಾಗತ್ತೆ, ನಮ್ಮ ಸರೌಂಡಿಂಗಲ್ಲಿ ನಮ್ಮದೇ ಓನ್ ಆಗಿರುವಂಥ ಒಂದು ವರ್ಚುವಲ್ ಎನ್ವೈರ್ಮೆಂಟ್, ಇಂಗ್ಲೀಷ್ ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಇಂಗ್ಲೀಷ್ ಎನ್ವೈರ್ಮೆಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು, ಇವಾಗ ಇಲ್ಲಿ ನೀವು ಇಂಗ್ಲೀಷ್ ರಿಲೇಟೆಡ್ ಮೂವೀಸ್ಗಳನ್ನ ನೋಡಬೇಕು, ಇಂಗ್ಲೀಷ್ ರಿಲೇಟೆಡ್ ಆರ್ಟಿಕಲ್ಸ್ಗಳನ್ನ ಓದ್ತಾ ಇರಬೇಕು. ಯೂಟ್ಯೂಬ್ ಇರ್ಬೋದು, ಇಲ್ಲದಿದ್ದರೆ ಮೂವೀಸ್ ಇರ್ಬೋದು, ಇಲ್ಲದಿದ್ದರೆ ಆಡಿಯೋ ಇರ್ಬೋದು, ಏನಿದ್ರು ಇಂಗ್ಲೀಷ್ ರಿಲೇಟೆಡ್ ನೀವು ಕೇಳ್ತಾ ಇರಬೇಕು. ಇದರಿಂದ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಮೂವೀಸ್ ನೋಡೋದ್ರಿಂದ ಇಲ್ಲ ವಿಡಿಯೋಸ್ಗಳನ್ನ ನೋಡೋದ್ರಿಂದ ಇಂಗ್ಲೀಷ್ ಬರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ನೀವು ನೋಡಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಂತ ಆದರೆ ಇಷ್ಟೊತ್ತಿಗೆ ನೀವು ಮಾತಾಡಬೇಕಿತ್ತು. ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ಇಂಗ್ಲೀಷನ್ನು ಮಾತಾಡುವಂಥದ್ದು, ಇದು ಕಂಪ್ಲೀಟ್ಲಿ ಬೇರೆ ಬೇರೆ ಸೆಗ್ಮೆಂಟ್. ಕಾರ್ ಡ್ರೈವಿಂಗನ್ನು ಕಲಿಬೇಕಂತಿದ್ರೆ ನೀವು ನೋಡಿ ಬೈಕ್ ಅವ್ರ ಕಾರ್ ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ. ನೀವು ಆ ಸೀಟಲ್ಲಿ ಕೂತ್ಕೋಬೇಕು, ಕ್ಲಚ್ ಬ್ರೇಕ್ ಹೊತ್ತಬೇಕು, ಟ್ರೈ ಮಾಡಬೇಕು, ಅವಾಗ ಮಾತ್ರ ನಿಮಗೆ ರೈಡಿಂಗ್ ಕಲಿಯೋಕ್ಕೆ ಆಗುತ್ತೆ. ಸೇಮ್ ಅದೇ ರೀತಿ ಇಲ್ಲೂ ಬೇರೆಯವ್ರು ಮಾತಾಡೋದು ನೋಡಿ ನಮ್ಗೆ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ. ಆದರೆ ಇಲ್ಲೊಂದು ಎನ್ವೈರ್ಮೆಂಟ್, ಆ ಒಂದು ಇನ್ಫ್ಲುಯೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಸುತ್ತ. ನಾವು ಕಮಿಟೆಡ್ ಆಗಬೇಕು. ಸೊ ನಾನು
ಇಂಗ್ಲೀಷ್ ಮಾತಾಡಬೇಕು. ಅದಕ್ಕೆ ನಾನು ಇಂಗ್ಲೀಷ್ ಮೂವೀಸ್ಗಳನ್ನೇ ನೋಡ್ತೇನೆ, ಇಂಗ್ಲೀಷ್ ಆರ್ಟಿಕಲ್ಸ್ಗಳನ್ನ ಓದ್ತೇನೆ, ಇಂಗ್ಲೀಷ್ ಬುಕ್ಸ್ ನೋವೆಲ್ಸ್ಗಳನ್ನ ಓದ್ತೇನೆ. ಈ ರೀತಿಯಾದ ಒಂದು ಎನ್ವೈರ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆಮೇಲೆ ಸೆಕೆಂಡ್ ಥಿಂಗ್, ಕಂಪಲ್ಷನ್. ಸೊ ನೋಡಿ, ಯಾವುದಕ್ಕೂ ಯಾವುದೇ ಒಂದು ಹೊಸ ಒಂದು ಸ್ಕಿಲ್ನ ನಾವು ಕಲಿಬೇಕಂತ ಆದರೆ ನಾವು ಒಂದು ಟೈಮ್ ಸ್ಲಾಟನ್ನು ಸೆಟ್ ಮಾಡ್ಕೋಬೇಕು. ಡೈಲಿ 1 hour ಆರ್ ಎಲ್ಸ್ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಒಂದು ಟೈಮ್ ಸ್ಲಾಟ್ ಡೈಲಿ ಇಷ್ಟೊತ್ತಿಗೆ ನಾನು ಇದರ ಮೇಲೆ ವರ್ಕ್ ಮಾಡ್ತೇನೆ, ಫೋಕಸ್ ಮಾಡ್ತೇನೆ. ಯಾವ ರೀತಿ ನೀವು ಡ್ರೈವಿಂಗ್ ಸ್ಕೂಲ್ಗೆ, ಕಾರ್ ಡ್ರೈವಿಂಗಿಗೆ ಜಾಯ್ನ್ ಆಗ್ತೀರಾ, ಅಲ್ಲಿ ನಿಮಗೆ ಡೈಲಿ ಬೇಸಿಸಲ್ಲಿ ಟೈಮ್ ಸ್ಲಾಟ್ ಸೆಟ್ ಮಾಡ್ತಾರೆ. ನೀವು 1 ತಿಂಗಳಲ್ಲಿ 1 ಕ್ಲಾಸ್ ಹೋಗಿ, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಕ್ಲಾಸ್ ಹೋದರೆ ಡೆಫಿನೆಟ್ ಆಗಿ ನಿಮಗೆ ಡ್ರೈವಿಂಗ್ ಬರಲ್ಲ. ಸೊ ಡೈಲಿ ಒಂದು ಟೈಮ್ ಸ್ಲಾಟನ್ನು ಸೆಟ್ ಮಾಡ್ತಾರೆ. ಅವಾಗ ಮಾತ್ರ ನಿಮಗೆ 1 ತಿಂಗಳು 15 ದಿವಸದಲ್ಲಿ ಡ್ರೈವಿಂಗ್ ಬರುತ್ತೆ. ಸೇಮ್ ಅದೇ ರೀತಿ ಇಲ್ಲೂ ನೀವೊಂದು ಟೈಮ್ ಸ್ಲಾಟ್ ಸೆಟ್ ಮಾಡ್ಕೋಬೇಕು. ಇಂಗ್ಲೀಷ್ ಪ್ರಾಕ್ಟೀಸ್ಗೆ ನಿಮಗೆ ನೀವು ಒಂದು ಟೈಮ್ ಸ್ಲಾಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನಾವು ಬೇರೆ ಪ್ಲೇಸಲ್ಲಿ ಹೋದಾಗ ಅಲ್ಲಿ ನಮಗೆ ಮಾತಾಡಲಿಕ್ಕೆ ಬೇರೆಯವರು ಸಿಗ್ತಾರೆ, ಜನ ಸಿಗ್ತಾರೆ. ಬಟ್ ನಮ್ಮ ಪ್ಲೇಸಲ್ಲಿ ನಮಗೆ ಇಂಗ್ಲೀಷ್ ಮಾತಾಡೋರು ಹೇಗೆ ಸಿಗ್ತಾರೆ? ಸಿಗಲ್ಲ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಏನಂದರೆ, ನಮಗೇನೋ ಇಂಗ್ಲೀಷ್ ಅರ್ಥ ಆಗುತ್ತೆ, ನಮಗೆ ಕೆಲವೊಂದು ಇಂಗ್ಲೀಷ್ ಬರುತ್ತೆ. ಸೊ ನಾವೇನು ಮಾಡಬೇಕು, ನೀವೇನು ನೋಡ್ತೀರಾ ವಿಡಿಯೋಸ್ ಇರ್ಬೋದು, ಅದರಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸ್ನ ಪಿಕ್ ಮಾಡ್ಕೊಳ್ಳಿ, ಒಂದು ಟಾಪಿಕನ್ನು ಪಿಕ್ ಮಾಡ್ಕೊಳ್ಳಿ. ಡೈಲಿ ನಿಮ್ಮ ಹತ್ರನೇ ನೀವು ಮಾತಾಡ್ಕೋಬೇಕು. ಓಕೆ, ಮಿರರ್ ಮುಂದೆ ನಿಂತ್ಕೊಂಡು ನೀವು ನಿಮ್ಮ ಜೊತೆನೇ ಮಾತಾಡಬೇಕು. ಇದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟು 1 hour ಈ ರೀತಿ ಈ ಪ್ರೊಸೆಸ್ ಕಂಟಿನ್ಯೂಸ್ ಬೇಸಲ್ಲಿ ನಡಿಬೇಕು. ಸೊ ಇಲ್ಲಿ ಏನಾಗುತ್ತೆ, ನಾವು ಏನು ಮಾತಾಡ್ತೇವೆ ಅದು ನಮ್ಮ ಕಿವಿಗೆ ಕೇಳಬೇಕು. ಆವಾಗ ಮಾತ್ರ ನಾವು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೇವೆ ಇದರೊಂದು ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಬೇಸಿಸಲ್ಲಿ ಮಾಡ್ತಾ ಹೋದಾಗ ನಮ್ಮ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಸ್ಟೆಪ್. ಆದರೆ ಇನ್ನೊಂದು ಸೊಲ್ಯೂಷನ್ ಇದೆ. ಇವಾಗ ನೀವು ಇಂಗ್ಲೀಷಲ್ಲಿ ಮಾತಾಡಬೇಕು, ಅದಕ್ಕೊಬ್ಬ ಕಂಪನಿ ಬೇಕು. ಸೊ ಇವತ್ತಿನ ಒಂದು ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಇಂಗ್ಲೀಷ್ ಮಾತಾಡುವಂಥ ಒಂದು ಅಪ್ಲಿಕೇಶನ್ಸ್ಗಳಿದೆ. ಕ್ಯಾಮ್ಲಿ, ಕ್ಲಪಿಂಗೋ, ಇಂಗ್ವಾರ್ತಾ, ಈ ರೀತಿ ಕೆಲವು ಅಪ್ಲಿಕೇಶನ್ಸ್ಗಳಿದೆ, ಎಲ್ಲಿ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್ಗಳ ಜೊತೆ ಲೈವ್ ಆಗಿ ನೀವು ಮಾತಾಡ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ನಿಮ್ಮ ಜೊತೆ ಡೈಲಿ ಹಾಫ್ ಆನ್ ಅವರ್ ಆರ್ ಎಲ್ಸ್ 15 minutes ನಿಮ್ಮ ಜೊತೆ ಡೈಲಿ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇರ್ತಾರೆ. ಸೊ ಇವರು ನೇಟಿವ್ ಇಂಗ್ಲೀಷ್ ಸ್ಪೀಕರ್ ಆಗಿರೋದ್ರಿಂದ ನಿಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಕರೆಕ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ನೀವು ಮಿಸ್ಟೇಕ್ ಮಾಡಿದ್ರು ಅದಕ್ಕೆ ಅವರು ನಗಲ್ಲ, ಅದರ ಬದಲು ನಿಮಗೆ ಎನ್ಕರೇಜ್ ಮಾಡ್ತಾರೆ ಕರೆಕ್ಷನ್ ಮಾಡಲಿಕ್ಕೆ. ಸೊ ಈ ರೀತಿಯಾದ ಕೆಲವು ಆ್ಯಪ್ಗಳಿದೆ, ಇದರಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಮಾತಾಡ್ತಾ ಹೋಗ್ಬೋದು. ಸೊ ಇದು ಬೆಸ್ಟ್ ವೇ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ. ಸೊ ನಾನು ತುಂಬ ಜನ ನೋಡಿದ್ದೇನೆ, ಸ್ಟೂಡೆಂಟ್ಸ್ಗಳು ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ತಾರೆ. ಬಟ್ ಈ ಕ್ಲಾಸಸ್ಗಳದ್ದು ಪ್ರಾಬ್ಲಮ್ ಏನಂದರೆ, ಇಲ್ಲಿ ಬರೀ ಗ್ರಾಮರ್ ಆಮೇಲೆ ವರ್ಡ್ಸ್, ಅಗೇನ್ ನೀವೇನು ಆಲ್ರೆಡಿ ನೀವು ಕಲ್ತ್ಕೊಂಡು ಬಂದಿದ್ದೀರ ನಿಮ್ಮ ಪ್ರೈಮರಿಯಿಂದ, ಅದನ್ನೇ ಇವರು 1 ತಿಂಗಳ ಕ್ಲಾಸಲ್ಲಿ ಹೇಳಿಕೊಡ್ತಾರೆ. ನೋಡಿ, ಇದು ಈ ರೀತಿ ಟ್ರೈನಿಂಗ್ ಮಾಡ್ಯೂಲ್ ಡೆಫಿನೆಟ್ ಆಗಿ ವರ್ಕ್ ಆಗಲ್ಲ. ಸೊ ನಿಮಗೆ ಡೇ 1ಇಂದ ನಿಮ್ಮ ಹತ್ರ ಮಾತಾಡಿಸ್ಬೇಕು. ಮೇ ಬಿ ಗ್ರಾಮರ್ ಕರೆಕ್ಟ್ ಇಲ್ಲ, ಅದೆಲ್ಲ ಸೆಕೆಂಡ್ರಿ. ನೋಡಿ, ಫಸ್ಟಿಗೆ ನೀವು 10 ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಅಂದ್ಕೊಳ್ಳಿ, 1 ನೋ ಇಂಗ್ಲೀಷ್. ಸಪೋಸ್ ನಿಮಗೆ 1ಇಂದ 10ಗೆ ಹೋಗ್ಬೇಕಂತ ಆದರೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗಲ್ಲ. ಫಸ್ಟ್ ಸ್ಟೆಪ್ಪಿಂದ ಸೆಕೆಂಡ್ ಸ್ಟೆಪ್, ನಂಬರ್ 2ಗೆ ಹೋಗಬೇಕು, ನಂಬರ್ 3ಗೆ ಹೋಗಬೇಕು. ಸೊ ಫಸ್ಟಿಂದ ಸೆಕೆಂಡ್ ಹೋಗುವಾಗ ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಇರಲ್ಲ. ನೆಕ್ಸ್ಟ್ 3rd ಸ್ಟೆಪ್ಪು ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಮಾಡಲಿಕ್ಕೆ ನೋಡಿ. ನಿಮ್ಮ ಹತ್ರ ಯಾವ ವರ್ಡ್ಸ್ ಕಲೆಕ್ಷನ್ ಇದೆ ಅದರಲ್ಲೇ ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಲಿಕ್ಕೆ ನೋಡಿ. ಈ ರೀತಿ ಮಾಡ್ತಾ ಮಾಡ್ತಾ 5th 6th ಸ್ಟೆಪ್ಗೆ ಹೋದ್ಮೇಲೆ ಅಲ್ಲಿ ನೀವು ಹೊಸ ಹೊಸ ವರ್ಡ್ ಕಲೆಕ್ಷನ್ ಮೇಲೆ ವರ್ಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಗ್ರಾಮರ್ ಮೇಲೆ ವರ್ಕ್ ಮಾಡುವಂಥದ್ದು. ತುಂಬ ಫ್ಲೂಯೆಂಟ್ ಇಂಗ್ಲೀಷ್ ಅಲ್ಲದಿದ್ದರೂ ಒಂದು ಬೇಸಿಕ್ ಲೆವೆಲ್ ಇಂಗ್ಲೀಷ್ ಮಾತಾಡುವಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಒಂದ್ಸರಿ ನೀವು ಮ್ಯಾನೇಜಬಲ್ ಇಂಗ್ಲೀಷ್ ಬಂದಮೇಲೆ ನೀವು ನೆಕ್ಸ್ಟ್ ಅದನ್ನು ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ನಮಗೆ ಇಂಗ್ಲೀಷನ್ನು ಕಲಿಯುವಂಥದ್ದು ಆ್ಯಕ್ಚುಲಿ ತುಂಬ ಕಷ್ಟ ಏನಿಲ್ಲ. ಯಾಕಂದರೆ
ಕರ್ನಾಟಕದಲ್ಲಿ ಇಂಗ್ಲಿಷ್ ಅನ್ನುವಂಥದ್ದು ಲ್ಯಾಂಗ್ವೇಜ್ ನಮಗೆ ಪ್ರೈಮರಿಯಿಂದನೂ ಇದೆ. ಇಂಗ್ಲಿಷ್ ಓದ್ತಾನೆ ಬಂದಿದ್ದೇವೆ, ಕೇಳ್ತಾನೆ ಬಂದಿದ್ದೇವೆ, ಮೂವೀಸ್ಗಳನ್ನ ನೋಡ್ತಾನೆ ಬಂದಿದ್ದೇವೆ. ಸೊ ಇಂಗ್ಲಿಷ್ ನಮ್ಗೆ ಆಲ್ರೆಡಿ ಅರ್ಥ ಆಗುತ್ತೆ. ಅದೇ ನೀವು ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಕಲಿಬೇಕಂತ ಅಂದರೆ ನೀವು ಅಲ್ಲಿ ಝೀರೋದಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇಂಗ್ಲಿಷ್ ಕಲಿಯುವಂಥದ್ದು ನಮಗೆ ಕಂಪೇರ್ ಟು ಬೇರೆ ಲ್ಯಾಂಗ್ವೇಜ್ ಕಲಿಯುವಂಥಕ್ಕಿಂತ ಈಸಿ ಆಗಿದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನೀವು ಈ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀರಾ, ನಿಮ್ಮ ಒಂದು ಇಂಗ್ಲೀಷನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀರಾ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಮ ಹತ್ರ ಇದು ಬಿಟ್ಟು ಬೇರೆ ಯಾವುದಾದ್ರೂ ಐಡಿಯಾಸ್ಗಳಿದೆ ಇಂಗ್ಲೀಷನ್ನು ಇಂಪ್ರೂವ್ ಮಾಡುವಂಥದ್ದು, ಈ ರೀತಿ ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.